ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಕಾಲದಲ್ಲಿ ಬೇರೆಯವರ ಒಂದು ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಒಂದು ಸ್ವಂತ ಸ್ವಉದ್ಯೋಗವನ್ನು ಪ್ರಾರಂಭಿಸಿ ಹೆಚ್ಚು ಆದಾಯವನ್ನು ಗಳಿಸುವ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಬೇಕನ್ನೋ ಆಸೆ ಕನಸು ಬಹುತೇಕ ಯುವಕರದಾಗಿರುತ್ತೆ. ಈ ಒಂದು ಕನಸಿಗೆ ನೆರವಾಗಲು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಬಹಳ ಕಡಿಮೆ ಬಂಡವಾಳದೊಂದಿಗೆ ಹೆಚ್ಚು ಲಾಭ ನೀಡಬಲ್ಲಂತಹ ಈ ಒಂದು ಯೋಜನೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಕರಿಗೆ ಒಂದು ಸುವರ್ಣಾವಕಾಶವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ಈ ಒಂದು ಯೋಜನೆಯ ಮಹತ್ವ ಮತ್ತು ಗುರಿಯನ್ನು ನಾವು ನೋಡೋದಾದರೆ, ಪರಿಶಿಷ್ಟ ಜಾತಿ ಅಂದರೆ SC ಹಾಗೂ ಪರಿಶಿಷ್ಟ ಪಂಗಡ ST ಯುವಕರಿಗೆ ಉದ್ಯಮ ಅವಕಾಶವನ್ನು ಕಲ್ಪಿಸುವುದು, ಸ್ವಉದ್ಯೋಗದ ಮೂಲಕ ಆರ್ಥಿಕವಾಗಿ ಸಬಲೀಕರಣ, ರಾಜ್ಯದ ಪ್ರವಾಸೋದ್ಯಮ ನೀತಿ 2020-25ನೇ ಅನುಗುಣವಾಗಿ ಆತಿಥ್ಯ ಕ್ಷೇತ್ರದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳನ್ನು ಉತ್ತೇಜಿಸುವುದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾವಲಂಬಿ ಉದ್ಯಮಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಈ ಒಂದು ಯೋಜನೆಯ ಗುರಿಯಾಗಿದೆ ಅಂತ ಹೇಳ್ಬೋದು. ನಂತರ ಈ ಒಂದು ಯೋಜನೆಯಲ್ಲಿ ಎಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಅಂತ ನೋಡೋದಾದರೆ, ಈ ಯೋಜನೆ ಅಡಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ಖರೀದಿ ಹಾಗೂ ನಿರ್ವಹಣೆ ಮೊತ್ತದಲ್ಲಿ 70% ಅಥವಾ ಗರಿಷ್ಠ 5 ಲಕ್ಷ ರೂ.ವರೆಗೆ ನಿಮಗೆ ಸರ್ಕಾರವು ಸಹಾಯಧನವನ್ನು ಒದಗಿಸುತ್ತೆ. ಉದಾಹರಣೆಗೆ, ನೀವು ಒಂದು ಬೃಹತ್ ಫುಡ್ ಟ್ರಕ್ ಅಥವಾ ಸ್ನ್ಯಾಕ್ಸ್ ವ್ಯಾನ್ ಅನ್ನು ಖರೀದಿಸಲು ನಿಮ್ಮ ಸಂಪೂರ್ಣ ವೆಚ್ಚ 7 ಲಕ್ಷವಾದರೆ ಅದರ 70% ಅಂದರೆ 4.9 ಲಕ್ಷದವರೆಗೆ ಹಣವನ್ನು ಸರ್ಕಾರವೇ ಸಹಾಯಧನವನ್ನಾಗಿ ನಿಮಗೆ ಕೊಡಬಹುದು ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಈ ಒಂದು ಯೋಜನೆಯ ಅರ್ಹತಾ ನಿಯಮಗಳನ್ನು ನೋಡೋದಾದರೆ, ಮೊದಲನೇದಾಗಿ ಕರ್ನಾಟಕದ ಮೂಲ ನಿವಾಸಿಯಾಗಿರಬೇಕು, ಅಭ್ಯರ್ಥಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು, ಕನಿಷ್ಠ SSLC ಪಾಸ್ ಆಗಿರಬೇಕು, ವಯಸ್ಸು ಕನಿಷ್ಠ 20ರಿಂದ ಗರಿಷ್ಠ 45 ವರ್ಷ ಇರಬೇಕು, ಲಘು ವಾಹನ ಚಾಲನಾ ಪರವಾನಗಿ ಅಂದರೆ LMN ನೀವು ಹೊಂದಿರಬೇಕು, ವಾರ್ಷಿಕ ಆದಾಯ ನಗರ ಪ್ರದೇಶದವರಿಗೆ 2 ಲಕ್ಷ ಹಾಗೂ ಗ್ರಾಮೀಣ ಪ್ರದೇಶದವರಿಗೆ 1.5 ಲಕ್ಷ ಮಿತಿಯಲ್ಲಿ ಇರಬೇಕು, ಅರ್ಜಿದಾರರ ಅಥವಾ ಅವರ ಕುಟುಂಬ ಸದಸ್ಯರು ಸರ್ಕಾರಿ ನೌಕರರಾಗಿರಬಾರ್ದು ಅಂತ ತಿಳಿಸಿದರು. ನಂತರ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತ ನೋಡೋದಾದರೆ, ಅರ್ಜಿಯ ನಮೂನೆ ಅಂದರೆ ಸ್ಥಳೀಯ ಪ್ರವಾಸೋದ್ಯಮ ಇಲಾಖೆಯ ಕಚೇರಿಯಲ್ಲಿ ಲಭ್ಯ ಇರುತ್ತೆ, ಆಧಾರ್ ಕಾರ್ಡ್ ಪ್ರತಿಗಳು, 2 ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, SSLC ಅಂಕಪಟ್ಟಿ, ಲಘು ವಾಹನ ಚಾಲನಾ ಪರವಾನಗಿ ನಕಲು. ನಂತರ ಅಫಿಡೇವಿಟಿ ಅಂದರೆ ಅರ್ಜಿದಾರರು ಸರ್ಕಾರಿ ಉದ್ಯೋಗಿಗಳಲ್ಲ ಎಂಬ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕು. ಇದು 50 ರೂಪಾಯಿದ ಒಂದು ಚಾಪ ಕಾಗದವನ್ನು ನೀವು ನೀಡಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮೊಂದು ತರಬೇತಿಯನ್ನು ನೋಡೋದಾದರೆ, ಈ ಯೋಜನೆಯ ದೊಡ್ಡ ವಿಶೇಷತೆ ಎಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬರೀ ಹಣವನ್ನು ನಿಮಗೆ ನೀಡುವುದಲ್ಲದೆ 1 ತಿಂಗಳ ಉಚಿತ ಉದ್ಯಮಶೀಲತೆ ತರಬೇತಿಯನ್ನು ಸಹ ಇವರು ನಿಮಗೆ ನೀಡ್ತಾ ಇದ್ದಾರೆ. ಈ ಒಂದು ತರಬೇತಿ ಪ್ರಥಮ ಉದ್ಯಮಿ ಆರಂಭಿಸುವವರಿಗೆ ಬಹಳ ಸಹಾಯಕವಾದಿದ್ದು, ಉದ್ಯಮ ನಿರ್ವಹಣೆ, ಆಹಾರ ಸುರಕ್ಷತೆ, ಗ್ರಾಹಕರ ನಿರ್ವಹಣೆ, ವಾಹನ ನಿರ್ವಹಣೆ ಹೀಗೆ ವಿವಿಧ ವಿಷಯಗಳನ್ನು ಒಳಗೊಂಡಂತೆ ಇವರು ನಿಮಗೆ ತರಬೇತಿಯನ್ನು ನೀಡ್ತಾರೆ. ನಿಮಗೆ ತರಬೇತಿಯನ್ನು ನೀಡ್ತಿರುವಂಥ ಸಂಸ್ಥೆ ಒಂದು ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ಒಂದು ಸಂಸ್ಥೆ ನಿಮಗೆ ತರಬೇತಿಯನ್ನು 1 ತಿಂಗಳ ಮಟ್ಟಿಗೆ ನಿಮಗೆ ತರಬೇತಿಯನ್ನು ಇವರು ನಿಮಗೆ ನೀಡ್ತಾರೆ. ನಂತರ ಈ ಒಂದು ಯೋಜನೆಯ ಲಾಭಗಳು ಏನಂತ ನಾವು ನೋಡೋದಾದರೆ, ಕಡಿಮೆ ಬಂಡವಾಳ, ಹೆಚ್ಚು ಲಾಭದ ಚಿಂತನಶೀಲ ವ್ಯವಹಾರವಾಗಿರುತ್ತೆ, ಮತ್ತು ಸಬ್ಸಿಡಿ ಸಹಾಯದಿಂದ ಸಾಲದ ಒಂದು ಭಾರ ನಿಮಗೆ ಕಡಿಮೆ ಇರುತ್ತೆ, ಸರ್ಕಾರದಿಂದ ಮಾನ್ಯತೆ ಮತ್ತು ನಂಬಿಕೆ ನಿಮಗೆ ಸಿಗುತ್ತೆ, ತರಬೇತಿ ಮೂಲಕ ಉತ್ತಮ ವ್ಯವಹಾರ ನಿರ್ವಹಣೆ, ಊಟ ಮತ್ತು ತಿಂಡಿ ಖಾತ್ರಿ ಬೇಡಿಕಿರುವಂಥ ಕ್ಷೇತ್ರ ಇದಾಗಿರುತ್ತೆ, ಮತ್ತು ಸ್ವ ಉದ್ಯೋಗದ ಮೂಲಕ ಕುಟುಂಬದ ಆರ್ಥಿಕ ಬೆಳವಣಿಗೆಯನ್ನು ನೀವು ಮಾಡ್ಬೋದು. ಅಂದರೆ ನಿರುದ್ಯೋಗಿಗಳಿಗೆ ಇದೊಂದು ತುಂಬ ಉಪಯುಕ್ತವಾಗಿರುತ್ತೆ. ಹಾಗೂ ಈಗಿನ ಒಂದು ಕಾಲಘಟ್ಟದಲ್ಲಿ ಊಟ ತಿಂಡಿ ಹೆಚ್ಚು ಬೇಡಿಕಿರೋದ್ರಿಂದ ಒಂದು ಸಣ್ಣ ಪುಟ್ಟ ಹೋಟೆಲನ್ನು ನೀವು ಇಡಬಹುದು. ನಂತರ ಈ ಒಂದು ಯೋಜನೆ ಯಾರಿಗೆ ತುಂಬ ಸೂಕ್ತವಾಗಿರುತ್ತೆ ಅಂತ ನೋಡೋದಾದರೆ, ಯುವ ಉದ್ಯಮಿಗಳಿಗೆ ಇದು ತುಂಬಾ ಸೂಕ್ತ ಆಗಿರುತ್ತೆ, ಹಾಗೂ ಬೇರೆ ಉದ್ಯೋಗದಲ್ಲಿ ಅತೃಪ್ತರಾಗಿರುವವರಿಗೆ, ಸಣ್ಣ ಹೋಟೆಲ್ ಅಥವಾ ಆಹಾರ ಸೇವಾ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ, ಹಾಗೂ ಸಣ್ಣ ಫುಡ್ ಟ್ರಕ್ ಅಥವಾ ಚಿಲ್ಲರೆ ತಿಂಡಿ ವ್ಯವಹಾರ ಆರಂಭಿಸಬೇಕು ಅನ್ನೋರು ಕೂಡ ಇದು ತುಂಬಾ ಉಪಯುಕ್ತವಾಗುತ್ತೆ. ನಂತರ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳನ್ನ ನೋಡೋದಾದರೆ, ಈ ಯೋಜನೆ ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಯುವಕರಿಗೆ ಮಾತ್ರ ಇರುತ್ತೆ. ಅರ್ಜಿ ಸಲ್ಲಿಸಲು ನಿಗದಿತ ಸಮಯದಲ್ಲಿ ನೀವು ಅರ್ಜಿನ ನೀವು ತಲುಪಿಸಬೇಕು. ಅಗತ್ಯ ದಾಖಲೆಗಳನ್ನು ಮತ್ತು ಪ್ರಮಾಣ ಪತ್ರಗಳನ್ನ ನೀವು ಕೊಡಬೇಕು. ಮೊದಲು ನೀವು ಪ್ರವಾಸೋದ್ಯಮ ಇಲಾಖೆ ಕಚೇರಿಗೆ ನೀವು ಭೇಟಿ ಮಾಡಿ ಈ ಯೋಜನೆಯ ಲಭ್ಯತೆ ಬಗ್ಗೆ ನೀವು ಖಚಿತಪಡಿಸ್ಕೊಳ್ಬೇಕು. ಇದರ ಒಂದು ಸಂಪರ್ಕ ವಿವರ ನೋಡೋದಾದರೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ, ರಂಗಾಯಣ ಆವರಣ, ಬೆಂಗಳೂರು. ದೂರವಾಣಿ ಸಂಖ್ಯೆ
0836295552 ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಗೋಬೋದು. ಓಕೆ, ಮೊದಲು ನೀವು ನಿಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಕಚೇರಿಗೆ ತೆರಳಿ ಈ ಯೋಜನೆಯ ಲಭ್ಯತೆಯ ಬಗ್ಗೆ ತಿಳಿದು ನಂತರ ಅರ್ಜಿಯನ್ನು ನೀವು ಸ್ವೀಕಾರ ಮಾಡಿ ನಂತರ ಅದನ್ನು ನೀವು ಭರ್ತಿ ಮಾಡಿ ದಿನಾಂಕ ಮತ್ತು ತರಬೇತಿಯ ಬಗ್ಗೆ ನೀವು ಮಾಹಿತಿಯನ್ನು ನೀವು ಪಡೆದುಕೊಳ್ಳಿ. ಓಕೆ, ನಂತರ ಅರ್ಜಿಯನ್ನು ನೀವು ಪಡೆದು ಅದನ್ನು ಭರ್ತಿ ಮಾಡಿ ಅದರ ಜೊತೆಗೆ ನೀವು ಎಲ್ಲ ದಾಖಲೆಗಳನ್ನ ನೀವು ಅಟ್ಯಾಚ್ ಮಾಡಿ ಅವರಿಗೆ ಕೊಡಿ. ನಂತರ ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಅವರು ವೆರಿಫೈಡ್ ಮಾಡ್ತಾರೆ. ನಂತರ ನಿಮ್ಮ ಒಂದು ಟ್ರೈನಿಂಗ್ಗೆ ಅವರು ನಿಮ್ಮನ್ನ ಕರೀತಾರೆ. ಸೊ ಇದಿಷ್ಟು ಈ ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ಯೋಜನೆ ಬಗ್ಗೆ ಮಾಹಿತಿಯಾಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸರ್ಕಾರದಿಂದ 5 ಲಕ್ಷದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಲೈಕ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೀಗೆ ಹೆಚ್ಚಿನ ಒಂದು ಉಪಯುಕ್ತವಾಗುವಂಥ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.